ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ಪತ್ರಕರ್ತರ ಸಮಾಲೋಚನಾ ಸಭೆ ಭಾಗ 2ಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಅದರ ವಿವರವನ್ನು ನೀಡುತ್ತಿದ್ದೇವೆ. ಜಿಲ್ಲಾ ಕೇಂದ್ರದಿಂದ ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಬಂಧುಗಳಿಗೆ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ವೇದಿಕೆಗೆ ಹಾಜರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಮಾಧ್ಯಮ ಪತ್ರಿಕೆಗಳ ಸಂಘದ ಅಧ್ಯಕ್ಷರು, ಮಿತ್ರರಾಗಿರ್ತಕ್ಕಂಥ ರಾಜಶೇಖರ್ ಅವರೇ, ಹೊಸದಿಗಂತ ಪತ್ರಿಕೆ ವರದಿಗಾರರಾಗಿರ್ತಕ್ಕಂಥ ಸುರೇಶ್ ಅವರೇ, ಕಿರಣ್ ಅವರೇ, ಕುಮಾರ್ ಅವರೇ, ಮತ್ತೆಲ್ಲ ಹಿರಿಯ ಬಂಧುಗಳು, ನಾನು ಮಾತನಾಡುವಂಥದ್ದೇನೂ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಜಿಲ್ಲೆಯಿಂದ ರಾಜ್ಯ ಮಟ್ಟಕ್ಕೆ ಹೋಗಿ ಎಲ್ಲ ಜಿಲ್ಲೆಗಳನ್ನು ಪ್ರವಾಸ ಮಾಡಿ ಅಲ್ಲಿರ್ತಕ್ಕಂಥ ಪತ್ರಕರ್ತರ ಆಗು ಹೋಗಲು ಕಷ್ಟ ಇವುಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯ ಮಾಧ್ಯಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥದ್ದಕ್ಕೆ ನನ್ನೆಲ್ಲ ಜಿಲ್ಲೆಯ ಪತ್ರಕರ್ತರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯಿಂದ ಹೋಗಿ ರಾಜ್ಯ ಮಟ್ಟದಲ್ಲಿ ನಾನು ಪತ್ರಿಕೆ ವರದಿ ನೋಡಿದ್ದು, ಒಳ್ಳೆಯ ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಮಠಾಧೀಶರು ಅನೇಕ ಜನ ಪತ್ರಕರ್ತರನ್ನು ಸೇರಿಸಿ ಒಂದು ಸುಂದರವಾಗಿರ್ತಕ್ಕಂಥ ಸಮಾರಂಭವನ್ನು ಬಂದು ನಾವು ನೋಡಿದ್ದು ತುಂಬ ಸಂತೋಷ ತಂದಿದೆ. ಅಷ್ಟೇ ಅಲ್ಲ, ನಾನು ರಾಜಶೇಖರ್ ಅವ್ರನ್ನ ಯಾಕೆ ಮೆಚ್ಕೊಳ್ತೀನಿ ಅಂತ ಹೇಳಿದ್ರೆ, ನಾವು ಮೊದಲಿದ್ವಿ, ಆಮೇಲೆ ಕಾಲಕ್ರಮೇಣ ಬೇರೆ ಬೇರೆ ಆಯಿತು. ಈಗಲೂ ಟಿ ವಿ ಡಬ್ಲ್ಯೂಸಲ್ಲಿಲ್ಲ, ನಾನು ಮೆಂಬರ್ಶಿಪ್ಪು ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ನಮಗೊಂದು ಆತ್ಮತೃಪ್ತಿ ಇರುತ್ತೆ, ಮನುಷ್ಯಂತೆ ಇರುತ್ತೆ. ಹಾಗಾಗಿ ಆವತ್ತಿನ ಕಾಲದಲ್ಲೂ ಕೂಡ ರಾಜಶೇಖರ್ ಹೇಳ್ತಾ ಇದ್ದರು, ಆವತ್ತಿನ ಪತ್ರಿಕೋದ್ಯಮ ಈಗಿನ ಪತ್ರಿಕೋದ್ಯಮ, ಆಗಿನ ಜವಾಬ್ದಾರಿ ಈಗಿನ ಜವಾಬ್ದಾರಿ ಇವೆಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ. ನಾವು ಕೂಡ ಅದಕ್ಕೆ ಹೊಂದ್ಕೊಂಡು ಹೋಗಬೇಕು. ಹೊಂದ್ಕೊಂಡು ಹೋಗೋ ರೀತಿಯಲ್ಲಿ ಯಾವುದೇ ಹಂತದಲ್ಲೂ ಕೂಡ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ರೀತಿಯಲ್ಲಿ, ಆತ್ಮವಂಚನೆ ಮಾಡಿಕೊಳ್ಳೋ ರೀತಿಯಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋದರೆ, ಅವ್ರು ಯಾವುದೇ ದೊಡ್ಡ ಅಧಿಕಾರಿ ಇರ್ಬೋದು, ಮಂತ್ರಿ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅಧಿಕಾರಿ ಇರ್ಬೋದು, ಅವರಿಗೆ ನಾವು ಗುಲಾಮರಾಗಬೇಡಿ. ನಾನು ಇನ್ನೂ ಹೇಳಿದ್ದೀನಿ ಮಾತನ್ನು. ಯಾಕೆ ಅಂತೇಳಿ, ನಮಗೆ ಅವರು ಮಾಹಿತಿ ಕೊಡಬೇಕು. ನಮ್ಮನ್ನು ಕೆಲವರು ಹೇಳಿದಂಗೆ ಹೀಯಾಳಿಸ್ತಾರೆ. ನಾನು ಅನೇಕ ಸಂದರ್ಭದಲ್ಲಿ ನೋಡಿದ್ದೀನಿ, ಕೆಲವು ಕಚೇರಿಗಳಿಗೆ ಹೋಗ್ಬಿಟ್ಟು ಯಾರು ಬಂದರು ಅಂತ ನಮ್ಮನ್ನು ಬಿಡಲು ನೋಡಿದಂಗೆ ನೋಡ್ತಾರೆ. ಅದು ಹಾಕಬಾರ್ದು, ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು. ರಾಜಶೇಖರ್ ಹಿಂದೆಯೂ ಕೂಡ ಈ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಅದಕ್ಕಿಂತ ನಾವು ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ. ಎಲ್ಲ ದೂರದಲ್ಲೊಬ್ಬರು ನಮ್ಮ ಪತ್ರಕರ್ತರು ತೀರ್ಕೊಂಡು ಹೋಗಿದ್ದಾರೆ ಅಂತೇಳಿ ಪ್ರಜಾವಾಣಿ ರಿಪೋರ್ಟರ್ ಆಗಿದ್ದರು ಶೇಷಾದ್ರಿ. ಮತ್ತು ಅಲ್ಲಿ ಹೋಗೋದು, ಅವರಿಗೆ ಗೌರವ ಹೇಳಿ ಕುಟುಂಬದವರಿಗೆ ಸಾಂತ್ವನ ಹೇಳುವಂಥದ್ದು. ಬರಗಾಲ ಬಂತು ಅಂತ ಹೇಳಿದ್ರೆ ಅವರಿಗೆ ಮೇವು ಒದಗಿಸುವಂಥದ್ದು ಏನಾದರೂ ಒಂದು ಕಾರ್ಯಕ್ರಮ. ಆಮೇಲೆ ಅಲ್ಲಲ್ಲಿ ಅಧಿಕಾರಿಗಳ ಜೊತೆಗೆ ಸಂವಾದ ಇಟ್ಕೊಂಡು ಅಲ್ಲಿ ಸಮಸ್ಯೆ ನೀವು ಅಧಿಕಾರಿಗಳಾಗಿ ಏನಾದರೂ ಮಾಡ್ತೀರಿ ಅಂತಕ್ಕಂಥ ರೀತಿಯಲ್ಲಿ ಅವರಿಗೆ ಭಾಗವಹಿಸುವಂಥ ಕೆಲಸ. ಅಷ್ಟೇ ಅಲ್ಲ, ಈಗ ನಮ್ಮ ಪತ್ರಕರ್ತರಿಗೆ ಹೇಳ್ತಾ ಇದ್ರು, ಕೊರೋನಾ ಬಂದಂಥ ಸಂದರ್ಭದಲ್ಲಿ ಐಬಿನಲ್ಲಿ ಊಟ, ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡುವಂಥದ್ದು. ಅಷ್ಟೇನ ನಾನು ಒಬ್ಬ ಫಲಾನುಭವಿ ನಾವೆಲ್ಲ ದುಡ್ಡೇ ತಗೊಂಡಿಲ್ಲ ನನಗೆ. ಆದರೆ ನಮ್ಮನ್ನು ಅನೇಕ ಸಂದರ್ಭದಲ್ಲಿ ದೆಹಲಿ ಕರ್ಕೊಂಡು ಹೋಗಿ, ದೆಹಲಿನಲ್ಲಿ ಅಲ್ಲೆಲ್ಲ ಪತ್ರಿಕೆ ಇದನ್ನು ಮಾಡಿಬಿಟ್ಟು ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಸಂಸದನ್ನು ಭೇಟಿ ಮಾಡುವಂಥದ್ದು, ಎಲ್ಲ ಸ್ಥಳಗಳು ತೋರಿಸುವಂಥದ್ದು, ಎಲ್ಲ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಈಗ ನಾವೇನೇ ಅನೇಕ ಸಂಘಗಳಿರ್ಬೋದು, ಅವ್ರು ಹೇಳಿದ್ರು ಬೆಂಗಳೂರು ನೋಡಿದ್ರೆ ನಿಮಗೆ ಯಾರೂ ಬಿಡಿಸೋದೇ ಇಲ್ಲ. ನಾನು ಪ್ರೆಸ್ ಕ್ಲಬ್ ಹೋಗಿಲ್ಲ, ಅಲ್ಲೆಲ್ಲ ಇಸ್ಕೊಂಡು ಆಡ್ಕೊಂಡು ಜೀವ ಮಾಡ್ಕೊಂಡು ಇರ್ತಾರೆ. ಆದರೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಮ್ಮದೇ ಆದಂಥ, ನಮಗೆ ಸ್ವಂತಿಕೆ ಇದೆ, ಸ್ವಾಭಿಮಾನ ಇದೆ, ಅಭಿಮಾನ ಇದೆ, ಗೌರವ ಇದೆ. ಅದನ್ನು ಉಳಿಸ್ಕೊಂಡು ಅವ್ರು ಹೇಳಿದ್ರು, ಈಗ ಇದಿರೋದು ನಮ್ಮದೇ ಅಂತ ಕಟ್ಟಡ ಅಲ್ಲ, ಇದು ಇರೋದು ಪತ್ರಕರ್ತರ ಕಟ್ಟಡ. ಇದನ್ನು ಯಾವುದೇ ಪತ್ರಕರ್ತರ ಸಮಾರಂಭಗಳಿರ್ಬೋದು, ಮತ್ತೊಂದು ಇರ್ಬೋದು, ಇದನ್ನು ಪತ್ರಿಕೆಯ ಸಮಾರಂಭ ಇರ್ಬೋದು, ಇದನ್ನು ಉಚಿತವಾಗಿ ಬಳಸ್ಕೊಳ್ಳಿ ಅಂತೇಳಿ. ಯಾಕೆಂದರೆ ನಾವೆಲ್ಲರೂ ಹೊರಗಡೆ ಹೋಗ್ಬೇಕು ಅಂದರೆ 7-8 ಸಾವಿರ ರೂಪಾಯಿ ದುಡ್ಡು ಕೇಳ್ತಾರೆ. ಸಣ್ಣ ಮಿನಿ ಯಾವುದರ ಹಾಲು ಕೇಳಿದರೆ, ಬಾಡಿಗೆ ಕೇಳಿದರೆ 7-8 ಸಾವಿರ ರೂಪಾಯಿ ದುಡ್ಡು ಕೊಡಬೇಕು. ಇಲ್ಲಿ ಉಚಿತವಾಗಿ ನಮ್ಮದೇ ಇರ್ತಕ್ಕಂಥ ಸ್ಥಳದಲ್ಲಿ ನಾವು ಬಳಸ್ಕೊಳ್ಬೇಕು. ರಾಜಶೇಖರ್ ಆರೋಪ ಪ್ರತ್ಯಾರೋಪ ನನಗೆ ಗೊತ್ತಿಲ್ಲ ಅದು, ಆದರೆ ಅವೆಲ್ಲವನ್ನು ಬದಿಗಿಟ್ಟು ಇವತ್ತು ನಿಮ್ಮನ್ನೆಲ್ಲ ಸೇರಿಸ್ಬಿಟ್ಟು ನಿಮಗೆ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಅವ್ರ ಕೈಲಾದಷ್ಟು ರೀತಿಯಲ್ಲಿ ನಾನು ಕೆಲಸ ಮಾಡಿಕೊಡ್ತೇನೆ, ಕಷ್ಟಗಳಿದ್ದರೆ ಮಾಡಿಕೊಡ್ತೇನೆ ಅಂತಕ್ಕಂಥ ಒಂದು ಭರವಸೆ ಮಾತುಗಳಿದ್ದಾರೆ. ಹಾಗೆ ಮುಂದುವರಿಸ್ಕೊಂಡು ಹೋಗಿ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿರ್ತಕ್ಕಂಥ ವಿಮರ್ಶೆಗಳು ಬರ್ತವೆ, ಸಹಜವಾಗಿ ಅವನ್ನೆಲ್ಲವನ್ನೂ ಮರೆತು ನಾವು
ಇನ್ನೊಂದು ಮಾತು ಹೇಳಿದ್ರು, ಏನು ನಡೆದೇ ಆರೋಪಗಳು ಬಂದರೂ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಿದ್ಧ ಇದ್ದೇನೆ, ಅಕೌಂಟಬಿಲಿಟಿ ಇದೆ, ಆನ್ಸರ್ ಒಂದು ಅಪರೂಪದ ಸಂದರ್ಭ ಅಂತ ಅನ್ಕೋತೇನೆ. ಮೊದಲಿಗೆ ಪ್ರಕಾಶ್ ಮೂರ್ತಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ಪರವಾಗಿ. ಆಮೇಲೆ ಪತ್ರಿಕಾ ವಿತರಕರಿಗೆ ಪತ್ರಿಕಾ ವಿತರಕರ ದಿನದ ಶುಭಾಶಯಗಳು. ನಮ್ಮ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ, ರಾಜ್ಯಾಧ್ಯಕ್ಷರಾಗಿ ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸ್ತಾ ಇರುವಂಥ ಜಿ ಎಂ ರಾಜಶೇಖರ್ ಅವರಿಗೆ ಮತ್ತೊಮ್ಮೆ ಯಾಕಂದರೆ ಎಲ್ಲರೂ ಅವ್ರನ್ನ ಅಭಿನಂದಿಸೋದಕ್ಕೆ ಈಗ ರಾಜ್ಯಾಧ್ಯಕ್ಷರಾದರೂ ಕೂಡ ಯಾರು ಅವರಿಗೆ ಅಭಿನಂದನೆಯನ್ನು ಸಮಾರಂಭವನ್ನು ಅವ್ರ ಊರಿಗೆಲ್ಲ ಸಮಾರಂಭ ಮಾಡ್ತಾರೆ, ಅವರಿಗೆ ಅಭಿನಂದನಾ ಸಮಾರಂಭವನ್ನು ಮಾಡಿಲ್ಲ. ಅವಕಾಶ ಸಿಕ್ಕಿದ್ರೆ ಮಾಡೋಣ ಅಂತೇಳಿ ಹೇಳ್ಕೊತಾ ಈಗ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರಾಜ್ಯಾಧ್ಯಕ್ಷರಾಗಿ ಮೊದಲಿನಿಂದಲೂ ಕೂಡ ಚಿಕ್ಕಮಗಳೂರು ಪತ್ರಿಕೋದ್ಯಮದಲ್ಲಿ ಆರಂಭದಲ್ಲಿ ನಾವು ಇಲ್ಲಿಂದಲೇ ಎಲ್ಲರೂ ಇಡೀ ಜಿಲ್ಲಾ ಪತ್ರಕರ್ತರ ಸಂಘ ಚಿಕ್ಕಮಗಳೂರು ಇಲ್ಲೇ ಇದ್ದಿದ್ದು ನಾವು. ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳಿಂದ ಏನೇನು ಬೆಳವಣಿಗೆಗಳಾದವು, ಅದರ ನಂತರ ಏನೇ ಬೇರೆ ಇದ್ದರೂ ಕೂಡ ನಾವು ಈಗಲೂ ಕೂಡ ಮೆಂಬರೇ, ಅವಾಗಲೂ ಕೂಡ ಮೆಂಬರ್ ಆಗೇ ಇದ್ವಿ. ನಮಗೆ ಸಾಕಷ್ಟು ಜನ ಸಿಕ್ಕಿದಾಗ ಕೇಳೋದು ಕೂಡ ಪತ್ರಿಕಾ ಭವನ ಅಂತಲೇ ಹೇಳ್ತಾರೆ ಹೊರತು ಬೇರೆ ಏನೂ ಹೇಳೋಲ್ಲ. ಹಾಗಾಗಿ ಅವತ್ತಿಂದ ಪತ್ರಿಕೋದ್ಯಮದಲ್ಲಿ ಸಾಕಷ್ಟು ಜನ ಬಂದು ಹೋದರೂ ಕೂಡ ಮದರ್ ಬಾಡಿ ಬಗ್ಗೆ ಮಾತಾಡ್ತಾನೆ ಇರ್ತಿದ್ವಿ. ಈಗಲೂ ಏನು ಮಾತೃ ಸಂಸ್ಥೆ ಅಂತ ಇದೆ ಅದು ಇದ್ದೇ ಇರುತ್ತೆ, ಎಲ್ಲರೂ ಕೂಡ ಅದಕ್ಕೆ ಸದಸ್ಯರಾಗೇ ಇರ್ತೀವಿ. ಸೊ ಅದನ್ನು ಇನ್ನೂ ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರೋದ್ರಲ್ಲಿ ಪ್ರಮುಖ ಪಾತ್ರ ಜಿ ಎಂ ರಾಜಶೇಖರ್ ಅವ್ರಿಗೆ ಸಲ್ಲಿಸಬೇಕು. ಯಾಕೆಂದರೆ ಅವ್ರು ಹೇಳಿದ್ರು, ಬೇರೆ ಏನೇ ಟೀಕೆಗಳು ಟಿಪ್ಪಣಿಗಳು ಬಂದರೂ ಕೂಡ ಎಲ್ಲರನ್ನ ಸಮರ್ಥವಾಗಿ ಉತ್ತರ ಕೊಟ್ಕೊಂಡು ಎಲ್ಲರಿಗೂ ಕೂಡ ಅಂದರೆ ಮಾತಾಡೋರಿಗೆ ಬೇಕಾದಷ್ಟು ವೇದಿಕೆಗಳಿರ್ತವೆ, ಆದರೆ ಆನ್ಸರ್ ಕೊಡೋರಿಗೆ ಒಂದೇ ವೇದಿಕೆ ಇರುತ್ತೆ. ಅವರು ಯಾರ್ಯಾರು ಹಾದಿ ಬೀದಿ ಮಾತಾಡೋರಿಗೆಲ್ಲ ಹೋಗಿ ಆನ್ಸರ್ ಮಾಡೋದಕ್ಕೆ ಆಗಲ್ಲ. ಯಾಕಂದರೆ ಅದರದೇ ಆದ ವೇದಿಕೆ ಇರುತ್ತೆ, ಅದಕ್ಕೆ ಆದ ವ್ಯವಸ್ಥೆ ಇರುತ್ತೆ. ಮತ್ತು ಆನ್ಸರೇಬಲ್ ತಿಪ್ಪರದ ಸರ್ ಹೇಳ್ದಂಗೆ ಆನ್ಸರೇಬಲು, ಅಕೌಂಟೇಬಲು ಎಲ್ಲವೂ ಕೂಡ ಇಟ್ಕೊಂಡವರೇ ಧೈರ್ಯವಾಗಿ ಮುಂದೆ ಹೋಗೋಕ್ಕೆ ಸಾಧ್ಯ. ಸೊ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ. ಸೊ ಅದ್ರ ನಡುವೆ ನಮ್ಮ ರೈತ ಸಂಘದ ಯಾರೋ ಒಬ್ಬರು ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಮಾಡುವಾಗ ಒಂದು ಮಾತು ಹೇಳಿದ್ರು. ರೈತ ಸಂಘಕ್ಕೆ 2,000 ಸಂಘಟನೆಗಳಿದ್ದಾವೆ ರಾಜ್ಯದಲ್ಲಿ. ರೈತ ಸಂಘದ 2,000 ರಿಪೀಟ್ 2,000 ಯೂನಿಟ್ಗಳು, ಅಂದರೆ 2,000 ಸಂಸ್ಥೆಗಳಿದ್ದಾವೆ. ಅಂಥ 2,000 ಸಂಸ್ಥೆ ಇರುವಂಥ ರೈತ ಸಂಘದಲ್ಲಿ ಎಂತೆಂಥ ಡಿಸ್ಪ್ಯೂಟು ಮತ್ತೊಂದು ನೋಡಿದ್ವಿ. ಹಾಗೆ ಪತ್ರಕರ್ತರ ಸಂಘದಲ್ಲೂ ನಾವು ಶಿವಮೊಗ್ಗನೇ ಕಂಪೇರ್ ಮಾಡುವಾಗ ಹಾಸನ ಕಂಪೇರ್ ಮಾಡೋದು, ಬೇರೆ ಬೇರೆ ಚಿತ್ರದುರ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಬೇರೆ ಬೇರೆ ಸಂಘಟನೆಗಳು ಕೂಡ ರಾಜ್ಯ ಮಟ್ಟದಲ್ಲೂ ಇದ್ದಾವೆ, ಜಿಲ್ಲಾ ಮಟ್ಟದಲ್ಲೂ ಇದ್ದಾವೆ. ಅವುಗಳು ಕೂಡ ತಮ್ಮ ಏನು ಸಂಘಟನೆಗಳು ಅವರ ಉದ್ದೇಶಗಳು ಬೇರೆ ಇರ್ಬೋದು, ಆದರೆ ಪತ್ರಕರ್ತರು ಅಂತೂ ಬಂದಾಗ ಹೇಗೆ ರಾಜಶೇಖರ್ ಸರ್ ಹೇಳಿದ್ರು, ನಿಮಗೆ ನಾವು ನಮಗೆ ನೀವು, ಇದು ಮೂಲ ಉದ್ದೇಶ ಆಗಿರಬೇಕು ಅಂತ. ಯಾಕಂದರೆ ಅವರು ರಿಪೀಟ್ ಮಾಡಿಬಿಟ್ರು ಏನಂತ, ಇದು ಎಲ್ಲ ಪತ್ರಕರ್ತರಿಗೂ ಸೇರಿದಂಥ. ಇಲ್ಲಿ ಪತ್ರಕರ್ತರ ಯಾವುದೇ ಚಟುವಟಿಕೆಗಳಿರ್ಬೋದು ಅಥವಾ ಏನೇ ಕಾರ್ಯಕ್ರಮಗಳಿರ್ಬೋದು, ಅವ್ರ ಸರ್ವಿಸನ್ನು ನಾನು ಅವರು ಹೇಳಿದ್ರು, ನಾವು ನೋಡಿದ್ವಿ ಸಾಕಷ್ಟು. ಕೋವಿಡ್ ಟೈಮಲ್ಲಿ ಕೆಲವರು ವಿರೋಧ ಮಾಡಿದ್ರು. ಯಾಕೆ IB-ಯಲ್ಲಿ ಊಟದ ವ್ಯವಸ್ಥೆ ಮಾಡಿದಾಗ ವಿರೋಧ ಮಾಡಿದ್ರು. ಯಾಕೆ ಮಾಡ್ತಾರೆ, ಯಾರು ಯಾಕೆ ಮಾಡಬೇಕು ಅದಕ್ಕೆ ಹೇಳಿದ್ದು. ಮಾತಾಡೋರು 1000 ಇರ್ತಾರೆ, ಆದರೆ ಸರ್ವಿಸ್ ಮಾಡೋರು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅವ್ರಿಗೆ ಸರ್ವಿಸಿಂದಲೇ ಗುರುತಿಸ್ತಾರೆ. ಸೊ ಹಾಗಾಗಿ ನಮ್ಮದು ಕೂಡ ಉದ್ದೇಶ ಏನು ಅಂದರೆ, ಸಂಘಗಳು ಬೇರೆ ಬೇರೆ ಇದ್ದರೂ ಕೂಡ ಚಟುವಟಿಕೆಗಳು ಭಿನ್ನವಾಗಿರ್ತವೆ. ಈಗ ಪತ್ರಿಕಾ ಭವನದಲ್ಲಿ ಇಲ್ಲಿ ಕಾರ್ಯಕ್ರಮ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಪತ್ರಕರ್ತರಿಗೆ ಅನುಕೂಲ ಆಗುತ್ತೆ, ಪತ್ರಕರ್ತರಿಗೆ ಅಲ್ಲ ಪತ್ರಕರ್ತರ ಕುಟುಂಬದವ್ರಿಗೂ ಕೂಡ ಯಾವ ರೀತಿ ಅನುಕೂಲ ಆಗುತ್ತೆ, ಆ ರೀತಿ ಅನುಕೂಲವನ್ನು ಪಡ್ಕೊಳ್ಳುವ ಮೂಲಕ ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು ಅಥವಾ ಸಂಘಗಳ ಬೈಲಾಗಳು ಬೇರೆ ಇದ್ದರೂ ಕೂಡ ಪತ್ರಕರ್ತ ಅನ್ನೋನಿಗೆ ಒಂದೇ ಇರಬೇಕು ಅಂತೇಳಿ, ಒಂದೇ ಉದ್ದೇಶನೂ ಒಂದೇ, ಮತ್ತು ಅವನ ಕೆಲಸ ಕೂಡ ಒಂದೇ ಆಗಿರುತ್ತೆ. ಸೊ ಕೆಲಸಗಳು ಅಥವಾ
ಉದ್ದೇಶಗಳ ನಡುವೆ ಸಂಘಗಳ ಬೇರೆ ಚಟುವಟಿಕೆಗಳು ಇದ್ದರೂ ಕೂಡ ಯಾವ ಸಂಘ ಯಾವ ಚಟುವಟಿಕೆಯನ್ನು ಮಾಡಬೇಕು ಅದೇ ಚಟುವಟಿಕೆಗಳನ್ನು ಮುಂದುವರಿಸ್ಕೊಂಡು ಹೋಗಿ ಯಾರಿಗೂ ಕೂಡ ಬೇಸರ ಆಗದೇ ಇರೋ ರೀತಿಯಲ್ಲಿ, ಯಾರಿಗೂ ಕೂಡ ವೈಮನಸ್ಸು ಇಲ್ಲದೆ ಇರೋ ರೀತಿಯಲ್ಲಿ, ಯಾರಿಗೂ ಕೂಡ ಗೊಂದಲ ಮತ್ತೊಂದು ಈಗ ಲೂಸ್ ಟಾಕ್ ಮಾಡುವಂಥ ರೀತಿಯಲ್ಲಿ ಇದ್ಯಾವುದೂ ಇಲ್ಲದಲ್ಲೇ ಎಲ್ಲರೂ ಉತ್ತಮವಾಗಿ ಎಲ್ಲರ ಮೂಲ ಉದ್ದೇಶ ನಿನ್ನೆ ಫೋನ್ ಮಾಡಿದಾಗಲೂ ಅದನ್ನೇ ಹೇಳಿದರು. ಉದ್ದೇಶ ಏನು 4 ಜನ ಪತ್ರಕರ್ತರಿಗೆ ಅನುಕೂಲ ಆದರೆ ಅದಕ್ಕಿಂತ ಒಳ್ಳೆಯ ಕೆಲಸ ಮತ್ತೊಂದಿಲ್ಲ. ಹಾಗಾಗಿ ಎಲ್ಲ ಸಂಘಟನೆಗಳು, ಎಲ್ಲ ಪತ್ರಕರ್ತರು, ಎಲ್ಲ ಚಟುವಟಿಕೆಗಳಿಗೂ ಕೂಡ ಸಂಪೂರ್ಣ ಸಹಕಾರ ಎಲ್ಲರದ್ದು ಇರಲಿ. ನಮ್ಮ ಮನೆಗೆ ನೀವು ಬಂದಂಗೆ, ನಿಮ್ಮ ಮನೆಗೆ ನಾವು ಬಂದಂಗೆ. ನಿಮ್ಮ ಮನೇಲಿ ಶುಭ ಕಾರ್ಯ ನಡೆದ್ರೆ ನಾವು ಬರಬೇಕು, ನಮ್ಮ ಮನೇಲಿ ಶುಭ ಕಾರ್ಯ ಮಾಡಿದ್ರೆ ನೀವು ಬರಬೇಕು. ಹಾಗೆ ಎಲ್ಲರೂ ಉತ್ತಮವಾದಂಥ ಬಾಂಧವ್ಯಗಳನ್ನು ಬೆಳೆಸ್ಕೊಂಡು ಉತ್ತಮವಾದ ಚಟುವಟಿಕೆಗಳಿಂದ ಎಲ್ಲರೂ ಒಗ್ಗಟ್ಟಾಗಿರೋಣ. ಬೇರೆ 1000 ಇದ್ದರೂ ಕೂಡ ಒಗ್ಗಟ್ಟು ಪ್ರದರ್ಶನ ಮಾಡೋ ಟೈಮಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡೋಣ ಅಂತೇಳಿ ನನ್ನ ಮಾತು. ಪತ್ರಿಕಾ ದಿನಾಚರಣೆಯ 20ರ ದಿನಾಚರಣೆ ಶುಭಾಶಯಗಳು. ನಮ್ಮನ್ನು ಗುರುತಿಸಿ ಇಲ್ಲಿ ಕರೆದು ನಮಗೆ ಸನ್ಮಾನ ಮಾಡಿದಂಥ ವೇದಿಕೆ ಮೇಲೆ ಇರುವಂಥ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ರಾಜಶೇಖರ್ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ವೇದಿಕೆ ಮೇಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಾನೀಗ ಈ ಕೆಲಸಕ್ಕೆ ಬಂದು 32 ವರ್ಷ ಆಯಿತು. ಬೆಳಗ್ಗೆ 4-6 ಗಂಟೆಗೆ ಎದ್ದೇಳ್ತೀನಿ. ಫಸ್ಟು ನಾನು ಸೈಕಲಲ್ಲಿ ಪೇಪರ್ ಹಾಕ್ತಾಯಿದ್ದೆ, ಈಗ ಬೈಕಲ್ಲಿ ಓಡಾಡ್ತಾಯಿದ್ದೀನಿ. ನನ್ನ ಕೈ ಕೆಳಗಡೆ 5 ಜನ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮದು ಸಮಸ್ಯೆ ಏನಂದರೆ, ಕೋವಿಡ್ ಕಾಲದಲ್ಲಿ ಒಂದು TV 9 ಅವರು ವರದಿ ಮಾಡಿದರು, ಪೇಪರ್ ಇದ್ರೂ ಕೋವಿಡ್ ಬರುತ್ತೆ. ಅಲ್ಲಿಂದ ನಮ್ಮ ಪೇಪರ್ ಡೌನ್ ಆಗ್ತಾ ಬಂದಿದ್ದು ಇವತ್ತಿಗೂ ತಪ್ಪಾಗಿಲ್ಲ. ಮತ್ತು ಏನಾಗಿದೆ ಅಂದರೆ, ಎಲ್ಲ ಪ್ರೆಸ್ ಪತ್ರಿಕೆ ಇವರು ಓನರ್ಗಳು PDF ಮೊಬೈಲಲ್ಲಿ, TV ಪ್ರತಿಯೊಂದರಲ್ಲೂ ಇದು ಮಾಡಿದ್ರು. ಆ PDF ಕಡೆಯಿಂದ ನಮಗೇನಾಗಿದೆ ಅಂದರೆ, ಪತ್ರಿಕೆ ಸರ್ಕ್ಯುಲೇಷನ್ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಹೊರತು ಜಾಸ್ತಿ ಆಗ್ತಾಯಿಲ್ಲ. ಮತ್ತು ಈಗ ಪತ್ರಿಕೆ ಹಂಚ ಹುಡುಗರು ಬರೋದು 2,000 ಕೊಡ್ತೀವಿ ಅಂದ್ರೆ ಬರಲ್ಲ, 3,000 ಕೊಡ್ತೀವಿ, ಆ ಥರ ಇದೆ. ನಮಗೆ ಬೆಳಿಗ್ಗೆ ಏನಂದರೆ ಸಮಸ್ಯೆ, ಮಳೆಗಾಲದಲ್ಲಿ ಚಳಿ ಗಾಳಿ ಥರ ಪೇಪರ್ಗಳನ್ನಂತೂ ಇಟ್ಕೊಂಡು ಜಾಗನೇ ಇರಲ್ಲ, ಒದ್ದೆ ಇರುತ್ತೆ. ಎಲ್ಲ ರಸ್ತೆಯಿಂದ ತೆಗೆದು ಎಲ್ಲಿ ಬೇಕಾದ್ರೆ ಸಾಕು. ಆ ಟೈಮು ನಮಗೆ ಕಷ್ಟ ಅಂದರೆ ಏನಂದರೆ, ಯಾವ ರೀತಿ ಇದನ್ನು ಇದು ಮಾಡೋದಂತ ಮನೆಗೆ ತಲುಪಿಸ್ಬೇಕು. ಕಾಯಕವೇ ಕೈಲಾಸ ಆಗಿದೆ ನಮಗೆ. ಎಷ್ಟೇ ಸಮಸ್ಯೆ ಇದ್ದರೂ, ಎಷ್ಟೇ ತೊಂದರೆ ಇದ್ರೂ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೈತಿ. ಕೈ ಶಕ್ತಿ ಮೀರೋವರೆಗೂ ಅದನ್ನು ಕಾರ್ಯರೂಪಕ್ಕೆ ತರಬೇಕು. ಯಾಕೆಂದರೆ ಕಂಪನಿಯವರು ಪೇಪರ್ ಪ್ರಿಂಟ್ ಮಾಡಿ ನಮ್ಮನ್ನು ನಂಬಿಕೊಂಡು ಅವರು ಒಂದು ಇದು ಮಾಡಿದ್ದಾರೆ. ನಾವು ಅವ್ರನ್ನ ಬೆಳೆಸಬೇಕು, ಪತ್ರಕರ್ತರನ್ನು ನಾವು ಗೌರವಿಸಬೇಕು, ಬೆಳೆಸಬೇಕು. ಅವ್ರಿಗೂ ಒಂದು ಜೀವನ ಅನ್ನೋದಿದೆ, ನಮಗೊಂದು ಜೀವನ. ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಹಾಗಾಗಿ ನಮ್ಮನ್ನು ಗುರುತಿಸಿ ಸನ್ಮಾನ ಮಾಡಿದಂತೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿ ರಾಜ್ಯಾಧ್ಯಕ್ಷರಾಗಿರುವಂಥದ್ದು. ಆ ಕೃಷಿ ಸಮಾರಂಭ ಹಂಚ್ಕೊಳ್ಳೋಕ್ಕೋಸ್ಕರ ಇವತ್ತು ನಾವಿಲ್ಲಿ ಒಂದು ಸಭೆ ಕರೆದಿದ್ದು. ಜೊತೆಗೆ ಇವತ್ತು ಬಹಳ ಒಳ್ಳೆಯ ದಿನ, ಪತ್ರಿಕಾ ವಿತರಕರ ದಿನಾಚರಣೆ. ಅದರಲ್ಲಿ ಇವರು ನಂಜುಂಡಪ್ಪವರು ಮತ್ತು ನಂಜುಂಡಿ ಮತ್ತು ಹನುಮಂತಪ್ಪ ಅವರಿಗೆ ಸನ್ಮಾನ ಕೂಡ ಆಯಿತು. ಅವರ ಶ್ರಮ, ನಾವು ಪತ್ರಿಕೋದ್ಯಮ ನಿಲ್ಲಿಸ್ತಿದ್ದೀವಿ, ಪತ್ರಿಕೆ ಬೆಳೀಬೇಕು ಅಂತಂದರೆ ಅವರ ಸಹಕಾರ ಅತ್ಯಮೂಲ್ಯ. ನಾವು ರಾತ್ರಿ ತನಕ ಕೆಲಸ ಮಾಡ್ಬೋದು, ಆದರೆ ಬೆಳಗ್ಗೆ ಮನೆಗೆ ತಲುಪಿಸೋಂಥ ಒಂದು ಕಾರ್ಯ ಅವ್ರದ್ದು. ಅವ್ರೊಂದಿನ ಹೋಗ್ಲಿಲ್ಲ ಅಂದ್ರೆ ನಮಗೆ ಫೋನ್ ಮಾಡ್ತಾರೆ, ಯಾಕೆ ಪೇಪರ್ ಬರ್ತಾ ಇಲ್ಲಲ್ಲ ಅಂತೇಳಿ. ಹಾಗಾಗಿ ಅವರೆಲ್ಲರ ಶ್ರಮ, ಒಂದು ಪ್ರಿಂಟಿಂಗ್ ಇರ್ಬೋದು, ಎಲ್ಲರ ಒಂದು ಶ್ರಮದಿಂದ ಇವತ್ತು ಪತ್ರಿಕೋದ್ಯಮ ಭಾಳ ಜನರಿಗೆ ಜನಮಾನಸದಲ್ಲಿದೆ. ಇವತ್ತು ವಂದನಾರ್ಪಣೆ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಥರದಲ್ಲಿ ಮುಗಿದಿದೆ. ಜೊತೆಗೆ ನಂದೊಂದು ಕ್ಷಮೆ ಇರಲಿ, ಯಾವುದೋ ಒಂದು ಕಾರಣ ಸ್ಟ್ರಕ್ ಆಗಿದ್ದೆ. ಇಲ್ಲಿ ಇವತ್ತು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ಈ ಸಭೆಗೆ ಅಧ್ಯಕ್ಷತೆ ವಹಿಸಿರುವ GM ರಾಜಶೇಖರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಹೊಸದಿಗಂತ ಪತ್ರಿಕೆಯ ಜಿಲ್ಲಾ ವರದಿಗಾರರಾಗಿರುವಂಥ ಸುರೇಶ್ ಸರ್ ಅವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಪ್ರೊಫೆಸರ್ ನಿಮಗೆಲ್ಲರಿಗೂ ಚಿರಪರಿಚಿತ. ಅವರ ಒಂದು ಇಂಗ್ಲಿಷ್ ಇದು ಯಾರು ಮರೆಯೋಕ್ಕಾಗಲ್ಲ. ಅವರ ಮಾಡೋಂಥ ಒಂದು ಸೆಂಟೆನ್ಸ್ಗಳು, ಅವರ ಲೇಖನಗಳು ಎಲ್ಲರೂ ನಮ್ಮ ಮುಂದಿನ ಪೀಳಿಗೆಗೆ ಅತ್ಯವಶ್ಯಕ.
ಇವತ್ತು ನಮ್ಮ ಕಾರ್ಯಕ್ರಮ ಭಾಗವಹಿಸಿದಂಥ ತಿಪ್ಪರದ್ರಪ್ಪ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸುವರ್ಣ ಟಿವಿಯ ಜಿಲ್ಲಾ ವರದಿಗಾರಂತ ಆತ್ಮೀಯ ಸ್ನೇಹಿತರು ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಜಿಲ್ಲಾ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಆಗಿರುವಂತಹ BR ಕುಮಾರ್ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಇಲ್ಲಿ ನಿರ್ದಕ್ಕಂತ ನಮ್ಮ ಬೇರೆ ತಾಲೂಕಿನಿಂದ ಎಲ್ಲ ಆಗಮಿಸಿದ ಅಧ್ಯಕ್ಷರು ಸದಸ್ಯರು ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಇಲ್ಲಿನ ಹಳೆ ನಮ್ಮ ಪ್ರಿನ್ಸಿಪಲ್ ಅಧ್ಯಕ್ಷ ರವಿ ಸರ್, ಗೋಪಿ ಸರ್, ಎಲ್ಲರೂ ಹೆಸರಿಡಕ್ಕಾಗಲ್ಲ, ಎಲ್ಲರೂ ಇದ್ದೀರಾ. ಎಲ್ಲರಿಗೂ ಈ ಸಭೆಗೆ ಭಾಗವಹಿಸಿ ಯಶಸ್ವಿ ಮಾಡಿಕೊಟ್ಟಿದ್ರ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಪತ್ರಕರ್ತರ ಸಮಾಲೋಚನಾ ಸಭೆಯಲ್ಲಿ ಅನೇಕ ವಿಚಾರಗಳನ್ನು ಚರ್ಚಿಸಿ ಕೆಲವು ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು. ಹಾಗೆ ಈ ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ.